ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ ಮೊದ್ಲು ಅಳದ್ ನಿಲ್ಸ್ಬಿಟ್ಟು ಏನಾಯ್ತು ಅಂತ ವಿಷಯ ಹೇಳಿ. ಅನ್ಕೊಂಡ್ರೋ ತಪ್ಪು ನಾನೇನ್ ಮಾಡಿರಲ್ಲ. ಹೇಳ್ತೀರಾ ನೀವು? ನೆನ್ಪಿಲ್ಲ ಅಂತ ಅಂದ್ರಿತಾನೆ. ನನ್ ಮೇಲೆ ನಂಗೆ ನಂಬಿಕೆ ಇದೆ ರೀ. ಮನುಷ್ಯ ಎಷ್ಟೇ ಸರಿಯಾಗಿರ್ಲಿ, ಕುಡಿತ ಅನ್ನೋದು ಅವ್ನ ಕೈಯಲ್ಲಿ ಹೇಗೇಗೋ ಆಡ್ಸುತ್ತೆ, ಒಳ್ಳೆಯವ್ರನ್ನ ಕೆಟ್ಟವ್ರನ್ನಾಗ ಮಾಡುತ್ತೆ. ಹಾಗೆ ತಪ್ಪೇ ಮಾಡದೇ ಇರೋ ಕೈಯಲ್ಲಿ ದೊಡ್ಡ ದೊಡ್ಡ ತಪ್ಪು ಮಾಡಿಸ್ಬಿಡುತ್ತೆ. ಅದನ್ನೇ ಕೇಳ್ತಿರೋದು. ಅಂತ ತಪ್ಪು ನಾನು ಏನ್ ಮಾಡ್ದೆ ಹೇಳಿ. ಇರಿ ಯೋಚನೆ ಮಾಡಿ ಹೇಳ್ತೀನಿ. ನೋಡಿದ್ರ ಇದ್ರಲ್ಲೇ ಗೊತ್ತಾಗತ್ತೆ ನಾನೇನು ತಪ್ಪು ಮಾಡಿಲ್ಲ ಅಂತ. ಸುಮ್ನೆ ನನ್ನ ಆಟ ಆಡ್ಸಕ್ ಎಲ್ರಿ ಮುಂದೆ ನಾಟಕ ಆಡ್ತಾ ಇದೀರಾ ನೀವು. ಮಾತ್ಗೂ ಅಳ್ತಿರಲ್ಲ. ಅದ್ ಏನಾಯ್ತು ಅಂತ ಹೇಳ್ರಿ. ನಿಮ್ ಕೈ ಮುಗಿತೀನಿ ಹೇಳ್ರಿ. ಹೇಳ ಹೇಳಿ. ಬಿಡ್ಲ ಹೇಳ್ರಿ. ಹೇಳದ್ಮೇಲೆ ನನ್ ಎಂತೋ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಬೇಜಾರ್ ಮಾಡ್ಕೋಬಾರ್ದು. ಬೇಜಾರ್ ಮಾಡ್ಕೊಳಲ್ಲ ಹೇಳಿ. ಪಶ್ಚಾತ್ತಾಪ ಪಡ್ಬಾರ್ದು. ಏನ್ ಪಶ್ಚಾತ್ತಾಪ ಪಡಲ್ಲ ಹೇಳ್ರಿ. ನಿನ್ನೆ ರಾತ್ರಿ ನೀವು ಕೂಡದ ನಶೆಯಲ್ಲಿ ತಪ್ಕೊಂಡ ಸರಿ ಹಸ್ಬೆಂಡು. ಇಷ್ಟನ ಆಗಿದ್ದು. ನೀವ್ ಆಡಿದ್ ನೋಡ್ ನನ್ ಏನೋ ಆಗೋಯ್ತು ಅನ್ಕೊಂಡಲ್ರಿ. ಮತ್ತೆ ನಿಮ್ ಪ್ರಕಾರ ಇನ್ನೇನಾಗ್ಬೇಕಿತ್ತು? ಏನಿಲ್ಲ, ಮೋಡ ಬಂದ್ರೆ ಸಾಕು, ಮಳೆ ಬಂದೆಲ್ಲ ಕೊಚ್ಕೊಂಡೋಯ್ತು ಅನ್ನೋ ರೇಂಜಿಗೆ ಆಡ್ತಿರಲ್ರಿ. ಆದ್ರೂ ನೀವ್ ನನ್ನನ್ನು ತಪ್ಕೊಂಡಿದ್ದು ಒಂಥರ ಖುಷಿನೇ ಆಯ್ತು ಬಿಡಿ. ಮತ್ತೆ ಯಾಕ್ರಿ ಏನೋ ಆಯ್ತು ಅನ್ನೋ ತರ ಎಲ್ರ ಮುಂದೆ ಸೀನ್ ಕ್ರಿಯೇಟ್ ಮಾಡಿದ್ರೆ ಮನೆಯವರೆಲ್ಲ ನನ್ನ ಬಗ್ಗೆ ಏನ್ ಅನ್ಕೊಂಡಿರಲ್ಲ. ಏನ್ ಅನ್ಕೊಂಡಿರ್ತಾರೆ? ಎಲ್ಲ ಬಾಯಿ ಬಿಟ್ಟು ಹೇಳಕ್ ಆಗಲ್ಲ. ಅಂದ್ರೆ ನೀವ್ ನನ್ನನ್ನು ತಪ್ಕೊಂಡಿದ್ದೀನ ಬೇರೆ ತರ ಅರ್ಥ ಮಾಡ್ಕೊಂಡಿದ್ದೀರಾ ಹಸ್ಬೆಂಡು. ನೀವಿಷ್ಟು ಕೆಟ್ಟವರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತಮ್ಮಯ್ಯ ಅಂತ ಸುಮ್ಮನಿರ್ರಿ. ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನಿಮ್ಮನ್ನ ತಪ್ಕೊಂಡ್ಬಿಟ್ಟು ಜೀವನದಲ್ಲಿ ಮತ್ತೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅಂತ ದಯವಿಟ್ಟು ಕ್ಷಮಿಸ್ರಿ. ಮರ್ತು ಬಿಡ್ರಿ. ನಿಮ್ ಕೈ ಮುಗ್ದು ಕೇಳ್ಕೊತೀನಿ ಪ್ಲೀಸ್. ಹಸ್ಬೆಂಡು ಕೈ ಮುಗಿ ಕ್ಷಮೆ ಕೇಳೋ ಅಷ್ಟೇನು ತಪ್ಪು ಮಾಡಿಲ್ಲ. ಆದ್ರೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಶಿಕ್ಷಣ? ಸಮಯ ಬಂದಾಗ ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ರೆಡಿಯಾಗಿರಿ. ಅಪ್ಪ ದೇವ್ರೆ, ನನ್ನ ಜೀವನದಲ್ಲಿ ಇಂಥ ದುರಂತ ನಡೆಯುತ್ತಂತ ಅನ್ಕೊಂಡಿರ್ಲಿಲ್ಲಪ್ಪ. ನನ್ನಂತ ಅಮಾಯಕನಿಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತೀಯ? ಮೊದಲು ನಂಗೆ ಮುಕ್ತಿ ಕೊಡಿಸ್ಬಿಡಪ್ಪ, ಸಾಕು ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.